ಮತ್ತು ಅಧಿಕೃತವಾಗಿ ಸಭೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡಿ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತವನ್ನು ಬಯಸಿ ಪಕ್ಷವನ್ನು ಗಟ್ಟಿ ಮಾಡೋ ದಿಕ್ಕಿನಲ್ಲಿ ನಿಮ್ಮ ಮಾರ್ಗದರ್ಶನ ಸಲಹೆ ಸೂಚನೆಯನ್ನು ಕೇಳಲಿಕ್ಕೆ ಈ ಒಂದು ಸಭೆಯನ್ನು ಕರೆದಿದ್ದೇವೆ. ಬಹುಶಃ ನಾನು ಮೊದಲೇ ಹೇಳಿದಾಗೆ ACCಯ ನಾಯಕರ ಆದೇಶದಂತೆ ದೇಶದ ಉದ್ದಗಲಕ್ಕೆ ತಳಮಟ್ಟದಿಂದ ಕಾರ್ಯಕರ್ತರು ಪದಾಧಿಕಾರಿಗಳನ್ನು ಜೋಡಿಸೋರ ಮೂಲಕ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗಳಾಗ್ಬೋದು. ನಾಳೆ ಇನ್ನೊಂದು 3-4 ತಿಂಗಳು ಕಳೆದ ಮೇಲೆ ನಿಮ್ಮ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಬರೋದಿದೆ. ಉದಾಹರಣೆಗೆ ಬೆಂಗಳೂರು GBA ಡಿಸೆಂಬರ್ ಜನವರಿನಲ್ಲಿ ನಡೆಯೋದಿದೆ. ನವಂಬರ್ ಡಿಸೆಂಬರ್ನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಹಾಗೆ ಪುರಸಭೆ, ನಗರಸಭೆಗಳು, ಪಟ್ಟಣ ಪಂಚಾಯಿತಿಯ ಚುನಾವಣೆಗಳು ಕೂಡ ನಡೆದಿದೆ. ಇದು ಆಗ್ತಾ ಇದ್ದಂಗೆ ಇನ್ನು 1 ವರ್ಷದಲ್ಲಿ ಅಸೆಂಬ್ಲಿ ಚುನಾವಣೆ ಮತ್ತೆ ನಡೆಯೋದಿದೆ. ಈ ಎಲ್ಲ ಕಾರಣಗಳಿಂದ ಪಕ್ಷದಲ್ಲಿ ಇಲ್ಲಿವರೆಗೂ ಅನೇಕರಿಗೆ ಸ್ಥಾನಮಾನ ಜವಾಬ್ದಾರಿಗಳು ಸಿಕ್ಕಿಲ್ಲ. ನಾನು ಅಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೇನೆ, ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ, ನಾನು ಗುರ್ತು ಮಾಡಲಿಲ್ಲ, ಸರ್ಕಾರ ಬಂದು 3 ವರ್ಷ ಆಯಿತು, ನಮಗೇನೇನು ಅನುಕೂಲಗಳಾಗಿಲ್ಲ ಅಂಥೇಳಿ ಎಲ್ಲ ಕಡೆ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಮತ್ತು ಗೊಂದಲದ ವಾತಾವರಣಗಳನ್ನು ನಾನು ಒಂದು 7-8 ಜಿಲ್ಲೆಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ ಸನ್ನಿವೇಶದಲ್ಲಿ ನನ್ನ ಗಮನಕ್ಕೆ ಬಂದಿದೆ. ನಾವು ಪಕ್ಷದ ಚೌಕಟ್ಟಿನಲ್ಲೂ ಕೂಡ ಅನೇಕ ನಮ್ಮ ನಾಯಕರು, ಹಿರಿಯರೆಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅಧ್ಯಕ್ಷರುಗಳ ಗಮನಕ್ಕೆ ಕೂಡ ತಂದಿದ್ದೇವೆ. ಹಾಗಾಗಿ ಇವತ್ತು ನಾಳೆ 2ನೇ ಹಂತದ ಸಚಿವ ಸಂಪುಟ ಆದಮೇಲೆ ಮುಂದೆ ಪಕ್ಷ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಯಾರೆಲ್ಲ ಜವಾಬ್ದಾರಿಯನ್ನು ಪಕ್ಷದ ಸರ್ಕಾರದ ಜೊತೆಯಲ್ಲಿ ಜೋಡಿಸ್ಕೊಳ್ಬೇಕು ಅದನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಪಕ್ಷದಲ್ಲಿ ಈಗಾಗಲೇ ಇವತ್ತೇನು ವೇದಿಕೆ ಪ್ರಾರಂಭ ಆಗಿದೆ, ಈ ಪ್ರಾರಂಭದ ಮೂಲಕ ಜಿಲ್ಲಾ ಘಟಕದಿಂದ ಹಿಡಿದು ಬೂತ್ವರೆಗೆ ಕಾರ್ಯಕರ್ತರನ್ನು ಗಟ್ಟಿ ಮಾಡುವಂಥ ಒಂದು ಕಾರ್ಯಕ್ರಮ ಜೋಡಿಸುವಂಥದ್ದು, ನಿಮ್ಗೆಲ್ರಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟು ಎಲ್ರಿಗೂ ನಿಮಗೆ ಒಂದು ಕಾರ್ಡ್ಗಳನ್ನು ಕೊಡೋದ್ರ ಮೂಲಕ ನಾನು ಕಾಂಗ್ರೆಸ್ ಪಕ್ಷದ ಇಂಥ ಕಾರ್ಯಕರ್ತ, ನಾನು ಕಾಂಗ್ರೆಸ್ ಪಕ್ಷದ ಇಂಥ ಪದಾಧಿಕಾರಿ ಆಗಿದ್ದೇನೆ ಅಂತ ಹೇಳುವಂಥ ಹೆಮ್ಮೆಯ ಒಂದು ಸಂಘಟನೆಯ ಈ ಪರ್ವದಲ್ಲಿ ನೀವೆಲ್ಲರೂ ಕೂಡ ಸೇರಿದ್ದೇವೆ. ವಿಶೇಷವಾಗಿ ಮಾನ್ಯ ಗೌರವಾನ್ವಿತ ಶಾಸಕರು, ನಾನು ಮೊದಲೇ ಹೇಳಿದ ಹಾಗೆ ಸುಮಾರು ನಮ್ಮ ಒಡನಾಟ ಒಂದು 30 ವರ್ಷ. ಸನ್ಮಾನ್ಯ ಸೋಮಣ್ಣವರು, ನಾನು ಮೊದಲೇ ಹೇಳಿದಾಗೆ ಈ ಕ್ಷೇತ್ರಕ್ಕೆ ಒಂದು ಆಧುನಿಕ ಬಸವಣ್ಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅಂಥ ಆಧುನಿಕ ಬಸವಣ್ಣ ನಿಮ್ಮ ಜೊತೆಗಿದ್ದಾರೆ. ಯಾರೂ ಅವರ ವಿರೋಧಿಗಳಿಲ್ಲ, ಯಾವ ಪಕ್ಷದವರೂ ಅವರ ವಿರೋಧಿಗಳಿಲ್ಲ. ಎಲ್ಲರನ್ನೂ ಕೂಡ ಜೊತೆಗೆ ಕಟ್ಕೊಂಡು ಹೋಗುವಂಥ ಒಬ್ಬ ಸದೃಢವಾಗಿರ್ತಕ್ಕಂಥ ಒಬ್ಬ ಕ್ರಿಯಾಶೀಲ, ಒಬ್ಬ ಸ್ವಜನ ಮುಖಂಡನಾಗಿ ಸಿಕ್ಕಿರೋದು ನಮ್ಮೆಲ್ಲರ ಒಂದು ಪುಣ್ಯ ಅಂತೇಳಿ ಹೇಳಲಿಕ್ಕೆ ನಾನು ಬಯಸಿದ್ದೇನೆ. ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ. ಈ ಭಾಗದಲ್ಲಿ ಇನ್ನೂ ಬೆಳೆದು ಮುಂದಿನ ಸರ್ಕಾರದಲ್ಲಿ ಅವರು ಮಂತ್ರಿಗಳಾಗಿ ನಿಮ್ಮ ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡುವಂಥ ಅವಕಾಶಗಳಾಗಲಿ ಅಂಥೇಳಿ ನಾನು ಮಲೆ ಮಾದೇಶ್ವರನ ಸನ್ನಿಯಿಂದ ಬಂದಿರತಕ್ಕಂಥವನು. ಆ ಭಗವಂತನ ಆಶೀರ್ವಾದ ಇರಲಿ. ಅವರು ಮಂತ್ರಿಗಳಾಗಿದ್ದಾಗ ಅವರ ಜೊತೆಗೆ ನಾವೆಲ್ಲರೂ ಕೂಡ ಜಿಲ್ಲಾ ಮಂತ್ರಿಗಳ ಒಂದು ಸಹಕಾರದಲ್ಲಿ ಮೈಸೂರು ಮತ್ತು ಚಾಮರಾಜನಗರ 2 ಆಡಳಿತವನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಆ ಹೊಸ ಜಿಲ್ಲೆ ಆದರೂ ಕೂಡ ಆ ಹೊಸ ಜಿಲ್ಲೆಯಲ್ಲಿ ಏನೋ ಸೋಮಶೇಖರ ಅಣ್ಣವರು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಿದ್ದಾರೇನೋ ಅನ್ನೋ ವಾತಾವರಣಗಳನ್ನು 2 ಜಿಲ್ಲೆಯಲ್ಲಿ ಮಾಡಿದ್ರು. ಆ ಮೈಸೂರಿನಲ್ಲಿ ಒಳ್ಳೆಯ ಅದ್ಭುತವಾದಂಥ ಕಾರ್ಯಕ್ರಮ, ಪ್ರಗತಿಪರ ಉದ್ಯೋಗ ಮತ್ತು ಕಟ್ಟಡಗಳ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಅಭಿವೃದ್ಧಿಯ ಕಾರ್ಯಕ್ರಮಗಳಿರ್ಬೋದು, ಆ ಮಹಾನಗರ ಪಾಲಿಕೆಗೆ ಹೆಚ್ಚು ಶಕ್ತಿಯನ್ನು ತುಂಬುವಂಥ ಕೆಲಸ ಇರ್ಬೋದು, ಜಿಲ್ಲಾ ಆಡಳಿತ ಕಟ್ಟಡಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಇದೆಲ್ಲವನ್ನು ಕೂಡ ನಿರ್ವಹಣೆ ಮಾಡಿ ಕೋವಿಡ್ ಸನ್ನಿವೇಶದಲ್ಲಿ ಅವರು ನಿಮ್ಮ ಕ್ಷೇತ್ರದ ಕಷ್ಟಗಳ ಜೊತೆಯಲ್ಲಿ ನಮ್ಮ 2 ಜಿಲ್ಲೆಗಳ ಕಷ್ಟಗಳಲ್ಲಿ ಕೂಡ ಅವರು ಭಾಗಿಯಾಗಿ ಸೇವೆಯನ್ನು ಮಾಡಿದ್ದಾರೆ.